ಮತ್ತೊಂದು ವಿಚಾರ ಇತ್ತೀಚೆಗೆ ಇದಾಗ್ತಕ್ಕಂಥದ್ದು ಅಂದರೆ ಕರ್ನಾಟಕದಲ್ಲೂ ಕೂಡ ಹೇಮಾ ಸಮಿತಿ ಥರ ನಮ್ಮಲ್ಲೂ ಒಂದು ಬರಬೇಕು ಅನ್ನುವಂಥ ವಿಚಾರ, ಹೆಣ್ಮಕ್ಕಳ ಒಂದು ರಕ್ಷಣೆಗೋಸ್ಕರ ಅಂದರೆ ಸಿನಿಮಾ ಸಂಬಂಧಪಟ್ಟಂಗೆ. ಅಂದರೆ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋಕ್ಕೆ ಒಂದು ಸಮಿತಿ ಬರುತ್ತೆ ಅಂದರೆ ಖಂಡಿತವಾಗ್ಲೂ ಇದು ಒಳ್ಳೆಯ ವಿಚಾರನೇ. ಆದರೆ ನಾನು ಹೇಳೋದೇನೆಂದರೆ, ಎಲ್ಲೋ ಒಬ್ಬರು ಇವಾಗ 100 ಜನರಲ್ಲಿ ಎಲ್ಲೋ ಒಂದು ಇಬ್ಬರು ತಪ್ಪು ಮಾಡಿಬಿಟ್ಟು ಕಂಪ್ಲೀಟ್ ನಮ್ಮ ಇಂಡಸ್ಟ್ರಿನೇ ತಪ್ಪು ಅಂತ ಇವತ್ತು ಒಂದು ಹೊರಗಡೆ ಬಿಂಬಿಸ್ತಾ ಇದ್ದಾರೆ. ಅದು ತಪ್ಪು ಅಂತ ನನಗನ್ಸುತ್ತೆ ಒಂದೊಂದು ಸಲ. ಯಾಕಂದರೆ ಎಲ್ಲರೂ ಕೆಟ್ಟವರು ಇರಲ್ಲ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಬರೀ ನಮ್ಮ ಇಂಡಸ್ಟ್ರಿಲಲ್ಲ, ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಸಹ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಇಬ್ಬರು ತಪ್ಪು ಮಾಡಿಬಿಟ್ಟು 98 ಜನನ ತಪ್ಪು ಅಂತ ಹೇಳಿದ್ರೆ ಅದೊಂಥರ ಬೇಜಾರು ವಿಷಯ. ಸೊ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲಿ, ಅದೇನು ಸಮಿತಿ ರಚಿಸ್ತಾರೆ ಅದೆಲ್ಲ ಆದರೆ ಒಳ್ಳೆಯದೇ ನಮ್ಮ ಇಂಡಸ್ಟ್ರಿಗೆ. ಮೀಟು ಗದ್ದಲ ಆದ ನಂತರದಲ್ಲಿ ಅಂದರೆ ಒಂದಷ್ಟು ಲೈಂಗಿಕ ಶೋಷಣೆಗಳು ಮತ್ತು ಅಂದರೆ ಏನು ಅವಕಾಶಕ್ಕೋಸ್ಕರ ಈ ಥರದ್ದೆಲ್ಲ ಒಂದಷ್ಟೆಲ್ಲ ಏನು ಅಡ್ಜಸ್ಟ್ಮೆಂಟ್ ಆಗಲಿ ಆ ಥರದ್ದೆಲ್ಲ ಒಂದಷ್ಟು ಪದಗಳು ಸ್ಟಾರ್ಟ್ ಆಗಿತ್ತಾಗೆ. ಸೊ ಈ ಇಂಡಸ್ಟ್ರಿಲಿ ಇದೆಯಾ ಮೇಡಮ್ ಅದು ನಿಜಕ್ಕೂ ಅಂದರೆ ಈ ಬಣ್ಣದ ಲೋಕದಲ್ಲಿ ಅಂತ ಸಿನಿಮಾ ರಂಗದಲ್ಲಿ? ನೋಡಿ, ನನ್ನ ಜೀವನದಲ್ಲಿ ನಾನು ಆ ಥರ ಯಾವತ್ತೂ ನೋಡಿಲ್ಲ. ನಾನು ಮೊದಲನೇ ಸಿನಿಮಾದಿಂದ ಇವತ್ತವರೆಗೂ ನನ್ನ ಜೊತೆ ನಟಿಸಿರೋ ಅಂದರೆ ಆರ್ಟಿಸ್ಟ್ಗಳಿರ್ಬೋದು, ನಿರ್ದೇಶಕರಿರ್ಬೋದು, ನಿರ್ಮಾಪಕರಿರ್ಬೋದು, ನಾನು ಒಳ್ಳೆಯ ರೀತಿಯಲ್ಲಿ ನಾನು ಬಂದಿರೋಂಥವಳು. ಅಂದರೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಸ್ ಮಹೇಂದರ್ ಸರ್, ನಾಗೇಂದರ್ ಇದು ನಾಗಣ್ಣ ಸರ್, ಸಾಯಿ ಪ್ರಕಾಶ್ ಸರ್, ಫಸ್ಟ್ ಸಿನಿಮಾ ರಾಜ್ಕಿಶೋರ್ ಸರ್, ಎಲ್ಲರೂ ನಾನು ಒಂದು ಮಗಳ ರೀತಿಲಿ ನೋಡಿದಂಥವ್ರು. ಈಗೀಗ ನಾನು ಸ್ವಲ್ಪ ಅದು ಒಂದು ಹುಡುಗಿ ಮೂಲಕ ನಾನು ಆ ಮಾತನ್ನು ಕೇಳಿದ್ದೆ. ಏನೋ ಅಂದರೆ ನನ್ನ ಹೆಸರನ್ನ ಯೂಸ್ ಮಾಡಿಬಿಟ್ಟು ಅಂದರೆ ಚಾನ್ಸ್ ಕೊಡಿಸ್ತೀನಿ ಇವ್ರ ಸಿನಿಮಾದಲ್ಲಿ ಅಂತ ಒಂದು ವಿಚಾರ ನನಗೆ ಬಂದಿತ್ತು. ನನಗೆ ಅದನ್ನು ನನಗೆ ಬೇಕಾದವರ ಒಂದು ಇನ್ಸ್ಟಾಗ್ರಾಮಲ್ಲಿ ಆ ಹುಡುಗಿ ಶೇರ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಏನೋ ಕೇಳಿದ್ರಂತೆ ಅವರು. ನಾನು ಹೇಳಿದೆ, ಇದೆಲ್ಲ ಸುಳ್ಳು, ನೀವು ನಂಬಕ್ಕೆ ಹೋಗಬೇಡಿ. ನಾನೇ ಇವಾಗ ಚಾನ್ಸ್ ಕೊಡೋದಂದರೆ ಯಾರೋ ಹುಡುಗನ ಮೂಲಕ ನಾನು ಯಾಕೆ ಅಂದರೆ ನಮ್ಮ ಹೆಸರನ್ನ ಯೂಸ್ ಮಾಡಿ ಆ ಹುಡುಗಿ ಲೈಫಲ್ಲಿ ಆಟಾಡೋಕ್ಕೆ ನೋಡಿದ್ದಾರೆ. ಅಂದರೆ ಆ ಥರದ್ದೆಲ್ಲ ನಡಿಬಾರ್ದು. ಆ ಥರದಕ್ಕೆಲ್ಲ ಬ್ರೇಕ್ ಹಾಕಬೇಕಂದ್ರೆ ಈ ಥರ ಒಂದು ಸ್ಟ್ರಾಂಗ್ ಆಗಿ ಏನಾದರೂ ಒಂದು ಕಮಿಟಿ ಇದ್ದರೆ ಒಳ್ಳೆಯದೇ. ಎಲ್ಲ ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡದಾಗಿ ಅದು ಮಿಸ್ಯೂಸ್ ಆಗಬಾರ್ದು. ಅಂದರೆ ಸೋಷಿಯಲ್ ಮೀಡಿಯಾ ದೊಡ್ಡದಾಗಷ್ಟು ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಹೌದು, ಬಟ್ ಅದು ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಷ್ಟೇ ನಾನು ಹೇಳೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.